ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ದೇವ. ಹೀಗೋ ಸ್ವಾಮಿ, ಇಷ್ಟರವರೆಗೆ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ಆಲೋಚನೆ ಮಾಡುವಂಥ ಸಮಯವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ದೇವ ನಿಮ್ಮ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳುವಂತೆ ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಯಾರೂ ಮಾತಾಡಬಾರ್ದು. ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಅದರಂತೆ ಪ್ರಿಯರೇ, ಈ ಒಂದು ವಿಡಿಯೋ ಮೂಲಕವಾಗಿಯೂ ಕೂಡ ದೇವರ ವಾಕ್ಯವನ್ನು ಕೇಳುವಂಥ ನೀವು ಕೂಡ ಇವತ್ತು ಈ ಒಂದು ವಾಕ್ಯವನ್ನು ಸಂಪೂರ್ಣವಾಗಿ, ಈ ವಾಕ್ಯವು ಮುಗಿಯುವ ತನಕ ನೀವು ಸಂಪೂರ್ಣವಾಗಿ ಕೇಳಿದಾಗ ಮಾತ್ರ ನಾನು ಹೇಳಿರುವಂಥ ಮಾತು ನಿಮಗೆ ಅರ್ಥವಾಗುವುದೇ ಹೊರತು ಕೇವಲ ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷಗಳ ಕಾಲ ನೀವು ದೇವರ ವಾಕ್ಯವನ್ನು ಕೇಳಿ ಆನಂತರ ಈ ಒಂದು ವಿಡಿಯೋವನ್ನು ನೀವು ಕಟ್ ಮಾಡಿದರೆ ಅಂದ್ಕೊಳ್ರಿ, ದೇವರ ವಾಕ್ಯವು ನಿಮಗೆ ಅರ್ಥವಾಗಲಾರದು ಅನ್ನುವಂಥದ್ದನ್ನು ಫಸ್ಟು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಎಂದು ನಿಮ್ಮೆಲ್ಲರಿಗೂ ಸಹ ನಾನು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಪ್ರಾರಂಭ ಮಾಡ್ತೇನೆ. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು ಪ್ರಿಯರೇ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಮೊದಲನೇದಾಗಿ ಯಾವ ದೇಶದಲ್ಲಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದನು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಈ ಲೋಕದಲ್ಲಿ ಯೇಸು ಸ್ವಾಮಿಯವರು ಬಂದು ಸ್ನಾನಿಕನಾದ ಯೋಹಾನನು ಕೂಡ ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡ ನಂತರ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಯಾವ ದೇಶದಲ್ಲಿ ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದನು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ, ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ಆ ವಿಷಯವು ನಮಗೆ ಗೊತ್ತಾದ್ರೇ ಅನೇಕ ವಿಷಯಗಳು ಕೂಡ ನಮಗೆ ಗೊತ್ತಾಗುವುದಕ್ಕೆ ಅವಕಾಶವಿರುವುದು ಅನ್ನುವಂಥದ್ದನ್ನು ಇಲ್ಲಿ ನೀವು ಮರೆಯಬಾರದು ಪ್ರಿಯರೇ. ಇವತ್ತು ನಾವು ಯೇಸು ಸ್ವಾಮಿಯವರು ಯಾವ ದೇಶದಲ್ಲಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದನು ಅನ್ನುವಂಥ ವಿಷಯವು ನಮಗೆ ಅರ್ಥವಾಗದೇ ಹೋಯಿತು ಅಂದ್ಕೊಳ್ರಿ, ಭಾಳಷ್ಟು ವಿಷಯಗಳು ನಮಗೆ ಅರ್ಥವಾಗಲಾರವು. ಆದ ಕಾರಣ ಇವತ್ತು ನಾನು ಹೇಳುವಂಥ ಈ ವಿಷಯವನ್ನು ನೀವು ಆಲೋಚನೆ ಮಾಡಿರಿ, ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆ ದೇವರಿಗೆ ನೀವು ಪ್ರಾರ್ಥನೆ ಮಾಡಿರಿ. ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ನಾವು ಓದಿ ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನವನ್ನು ಆಲೋಚನೆ ಮಾಡೋಣ್ರಿ. ನೀವು ಅಂದ್ಕೊಳ್ಬೋದು, ಪ್ರಿಯರೇ, ಏನ್ರಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನ 2ನೇ ವಚನ ಯಾರಿಗೆ ಅರ್ಥವಾಗಿಲ್ರಿ? ಮತ್ತಾಯನ ಬರೆದ ಸುವಾರ್ತೆ ಅನ್ನುವಂಥದ್ದು ಭಾಳಷ್ಟು ಸುಲಭವಾಗಿ ಅರ್ಥವಾಗುವಂಥದ್ದು ಅಂಥೇಳಿ ಭಾಳಷ್ಟು ಮಂದಿಗೆ ಅನುಮಾನಗಳು, ಪ್ರಶ್ನೆಗಳು ಬರುವಂಥದ್ದು ಸಹಜವಾದರೂ ಕೂಡ ಇವತ್ತು ಈ ವಿಷಯವನ್ನು ನೀವು ಆಲೋಚನೆ ಮಾಡಿರಿ. ಈ ಒಂದು ವಿಷಯವನ್ನು ನೀವು ಕೇಳಿದ ನಂತರ ನಿಜವಾಗಲೂ ನಮಗೆ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1, 2, 3ನೇ ವಚನಗಳು ಅರ್ಥವಾಗಿರುವವೋ ಇಲ್ಲವೋ ಅನ್ನುವಂಥ ವಿಷಯವನ್ನು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಬೋದು. ಆಗ ನಿಮಗೆ ದೇವರ ವಾಕ್ಯವೇನು ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಮೇಲೆ
ಏನಮ್ಮ ಸಣ್ಣಕ್ಷರಗಳಲ್ಲಿ ಮೇಲೆ 21ನೇ ಅಧ್ಯಾಯದ ಮೇಲೆ ಸಣ್ಣಕ್ಷರಗಳಲ್ಲಿ ಒಂದು ವಿಷಯ ಬರೆಯಲ್ಪಟ್ಟಿದೆ. ಅದನ್ನು ಹೋದ್ರೆ ಮತ್ತಾಯನ ಬರೆಸು ಯೇಸು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿದ್ದು ಅಂತೇಳಿ ಬರೆಯಲ್ಪಟ್ಟಿದೆ. ಏನಮ್ಮ ನೀವು ಆಲೋಚನೆ ಮಾಡಿರಿ. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿದ್ದು ಅಂತೇಳಿ ಬರೆಯಲ್ಪಟ್ಟಿದೆ ಸಣ್ಣಕ್ಷರಗಳಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಮ್ಯಾಲೆ ಏನು ಬರೆಯಲ್ಪಟ್ಟಿದೆ? ಯೇಸು ಸ್ವಾಮಿಯವರು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿದ್ದು ಅಂತೇಳಿ ಬರೆಯಲ್ಪಟ್ಟಿದೆ. ಆದರೆ ಯೇಸು ಸ್ವಾಮಿಯವರು ಅರಸನಂತೆ ಯಾವ ದೇಶದಿಂದ ಯೆರೂಸಲೇಮಿಗೆ ಬಂದರು? ಯೆರೂಸಲೇಮಿಗೆ ಪ್ರವೇಶ ಮಾಡಿರುವಂಥದ್ದು ನಿಜವೇ, ಆದರೆ ಆತನು ಎಲ್ಲಿಂದ ಯೆರೂಸಲೇಮಿಗೆ ಪ್ರವೇಶ ಮಾಡಿದ? ಆಲೋಚನೆ ಮಾಡಿರಿ. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಯೆರೂಸಲೇಮಿಗೆ ಎಲ್ಲಿಂದ ಪ್ರವೇಶ ಮಾಡಿದ, ಎಲ್ಲಿಂದ ಆತನು ಬಂದನು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ನೋಡೋಣ್ರಿ, ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ ಏನ್ರಿ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1, 2, 3ನೇ ವಚನಗಳ ಅರ್ಥವನ್ನು ಬಿಚ್ಚಿ ಹೇಳ್ತೀನಿ ಅಂಥೇಳಿ ಲೂಕನು ಬರೆದ ಸುವಾರ್ತೆ ಇನ್ನಿತರ ಅನೇಕ ವಚನಗಳನ್ನು ತೋರಿಸಿದ್ರಿ ಅಂಥೇಳಿ ನೀವು ಯಾರು ಅನುಮಾನ ಪಡಬೇಡ್ರಿ. ನಾನು ಹೇಳುವಂಥ ವಿಷಯವನ್ನು ನೀವು ಸಂಪೂರ್ಣವಾಗಿ ಮುಗಿಯುವ ತನಕ ಕೇಳಿದಾಗ ಮಾತ್ರ ನಾನು ಹೇಳಿರುವಂಥ ಮಾತುಗಳು ನಿಮಗೆ ಅರ್ಥವಾಗುವವೇ ಹೊರತು, ಒಂದು ವೇಳೆ ನೀವು ಮಧ್ಯದಲ್ಲಿ ನೀವು ಅನುಮಾನಪಟ್ಟು ಒಂದು ವೇಳೆ ನೀವು ತಾಳ್ಮೆ ಇಲ್ಲದೆ ಈ ಒಂದು ವಾಕ್ಯವನ್ನು ಕೇಳದೆ ಹೋದ್ರಿ ಅಂದ್ಕೊಳ್ರಿ, ಅದು ನನ್ನ ತಪ್ಪಲ್ಲ ಅನ್ನುವಂಥದ್ದನ್ನು ಈಗ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಪ್ರಿಯರೇ. ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 2ನೇ ಅಧ್ಯಾಯ, ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ ಸರ್. 5ನೇ ವಚನ, ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತು ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮು ಎಂಬ ಗ್ರಾಮಕ್ಕೆ ದಾವೀದನೂರಿಗೆ ಹೋದನು. ಆಲೋಚನೆ ಮಾಡ್ರಿ. ಇವತ್ತು ಮರಿಯಳ ಗಂಡನಾಗಿರುವಂಥ ಯೋಸೇಫನವರು ಎಲ್ಲಿ ವಾಸ ಮಾಡಿಕೊಂಡಿದ್ರು ಅಂತಂದರೆ ಗಲಿಲಾಯ ದೇಶದ ನಜರೇತು ಅನ್ನುವಂಥ ಸಾಮಾನ್ಯವಾದ ಗ್ರಾಮದಲ್ಲಿ ಅವರು ವಾಸ ಮಾಡಿಕೊಂಡಿದ್ರು. ಆ ಗಲಿಲಾಯ ದೇಶದ ನಜರೇತು ಅನ್ನುವಂಥ ಗ್ರಾಮದಿಂದ ಯೂದಾಯ ದೇಶದ ಬೆತ್ಲೆಹೇಮು ಅನ್ನುವಂಥ ಗ್ರಾಮಕ್ಕೆ ಬಂದು ಅವರು ತಮ್ಮ ವಂಶಾವಳಿಯನ್ನು ಬರೆಸಿಕೊಂಡ ನಂತರ ಬೆತ್ಲೆಹೇಮಿನಲ್ಲಿ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರನ್ನು ಎತ್ತಿರುವಂಥ ವಿಷಯವು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಪ್ರಿಯರೇ. ಈಗ ಸದ್ಯಕ್ಕೆ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಯೋಸೇಫನವರದು ಅನಂತರ ಯೋಸೇಫನವರದು ಪ್ರಿಯರೇ, ಯೋಸೇಫನ ಹೆಂಡತಿಯಾಗಿರುವಂಥ ಮರಿಯಳದು ಯಾವ ಊರು, ಯಾವ ದೇಶ ಅಂತಂದರೆ ಅದು ಗಲಿಲಾಯ ದೇಶ ಎಂದು ಬರೆಯಲ್ಪಟ್ಟಿದೆ. ಅದು ಯಾವ ದೇಶ? ಗಲಿಲಾಯ ದೇಶ. ಆ ದೇಶದಲ್ಲಿ ನಜರೇತು ಅನ್ನುವಂಥ ಗ್ರಾಮ ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆದರೆ ಯೋಸೇಫನು ಗಲಿಲಾಯ ದೇಶದವನು ಅಂದರೆ ಹೌದು. ಮರಿಯಳು ಗಲಿಲಾಯ ದೇಶದವಳು ಅಂತಂದರೆ ಹೌದು ಪ್ರಿಯರೇ. ಇಲ್ಲಿ ನೀವು ಆಲೋಚನೆ ಮಾಡಿರಿ. ಗಲಿಲಾಯ ದೇಶ ಅನ್ನುವಂಥ ದೇಶಕ್ಕೆ ಈಗ ಹೆಸರು ಮಾರ್ಪಟ್ಟಿದೆ. ಅದನ್ನು ಸಿರಿಯಾ ಎಂದು ಕರೆಯುವರು ಪ್ರಿಯರೇ. ಏನಮ್ಮ ಈಗೇನಾದರೂ ಹೆಸರು ಸಿರಿಯಾ ಎಂದು ಬರೆಯಲ್ಪಟ್ಟಿದೆ, ಸಿರಿಯಾ ಎಂದು ಕರೆಯುವರು. ಒಂದು ಕಾಲದಲ್ಲಿ ಗಲಿಲಾಯ ದೇಶ ಅನ್ನುವಂಥ ದೇಶಕ್ಕೆ ಈಗ ಸಿರಿಯಾ ಎಂದು ಅದಕ್ಕೆ ನಾಮಕರಣ ಮಾಡಿರುವಂಥದ್ದು ಪ್ರಿಯರೇ. ಅಂದರೆ ಒಂದು ಕಾಲದಲ್ಲಿ ಯೋಸೇಫನು ಮರಿಯಳು ಯಾವ ದೇಶದಲ್ಲಿದ್ದರು ಅಂತಂದರೆ ಸಿರಿಯಾ ದೇಶದಲ್ಲಿದ್ದರು ಅಂತೇಳಿ ಕೂಡ ನಾವು ಅನ್ನಬಹುದು ಪ್ರಿಯರೇ.
ಆ ಒಂದು ಸಿರಿಯಾ ದೇಶ ಅನ್ನುವಂಥ ಗಲಿಲಾಯದಿಂದ ನಜರೇತು ಎನ್ನುವಂಥ ಸಾಮಾನ್ಯವಾದ ಗ್ರಾಮದಿಂದ ಬೆತ್ಲೆಹೇಮಿಗೆ ಬಂದರು. ಬೆತ್ಲೆಹೇಮಿನಲ್ಲಿ ಹೆಸರು ಬರೆಸಿಕೊಂಡ ನಂತರ ಆತನು ಯೇಸು ಕ್ರಿಸ್ತನನ್ನು ಎತ್ತಳು ಮರಿಯಳು. ಎತ್ತ ನಂತರ ಮೂಡಣ ದೇಶದಿಂದ ಜ್ಞಾನಿಗಳು ಬಂದರು. ಇದು ನಿಮಗೆ ಗೊತ್ತಿರುವಂಥ ವಿಷಯ ಏನ್ರಿ. ಮೂಡಣ ದೇಶದಿಂದ ಜ್ಞಾನಿಗಳು ಬಂದರು. ಅವರು ಬಂದ ನಂತರ ಯೂದಾಯ ದೇಶವನ್ನು ಆಳುವಂಥ ಹೆರೋದ ರಾಜನಿಗೆ ಅವರು ಕೇಳಿದರು, ಯೂದ ದೇಶಕ್ಕೆ ಇಸ್ರಾಯೇಲರಿಗೆ ರಾಜನಾಗಿ ಹುಟ್ಟಬೇಕಾಗಿರುವವನು ಎಲ್ಲಿ ಎಂದು ಆ ಹೆರೋದ ರಾಜನನ್ನೇ ಮೂಡಣ ದೇಶದಿಂದ ಬಂದಿರುವಂಥ ಜ್ಞಾನಿಗಳು ಕೇಳಿದರು ಎಂದು ನಾವು ಬೈಬಲ್ನಲ್ಲಿ ನೋಡ್ತಿದ್ದೀವಿ. ಆಲೋಚನೆ ಮಾಡಿರಿ. ಅಂದರೆ ಯೇಸು ಸ್ವಾಮಿಯವರನ್ನು ಮರಿಯಳು ಎತ್ತ ಕೂಡಲೇ ಮೂಡಣ ದೇಶದಿಂದ ಜ್ಞಾನಿಗಳು ಬಂದು ಹೆರೋದ ರಾಜನನ್ನು ಕೇಳಿದರು. ಏನಂತೇಳಿ? ಯಹೂದ್ಯರಿಗೆ ಅರಸನಾಗಿ ಹುಟ್ಟಬೇಕಾಗಿರುವವನು ಎಲ್ಲಿ? ಆತನಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಎಂದು ಮೂಡಣ ದೇಶದ ಜೋಯಿಸರು ಬಂದು ಹೆರೋದ ರಾಜನಿಗೆ ಕೇಳಿದರು. ಆ ಕೇಳಿದ ಕ್ಷಣದಲ್ಲೇ ಹೆರೋದ ರಾಜನಿಗೆ ಬಹಳಷ್ಟು ಕೋಪ ಉಂಟಾಯಿತು. ನಾನಲ್ಲದೆ ಈ ಒಂದು ದೇಶಕ್ಕೆ ರಾಜನಾಗಿ ಬೇರೆ ಯಾವನು ಬರಬಾರ್ದು, ನಾನೇ ಈ ಒಂದು ಯೂದಾಯ ದೇಶಕ್ಕೆ ರಾಜನಾಗಿರಬೇಕೇ ಹೊರತು ನಾನಲ್ಲದೆ ಬೇರೆ ಯಾರೂ ಇರಬಾರ್ದು ಎಂದು ಆಗಿನ ಕಾಲದಲ್ಲಿರುವಂಥ ಹೆರೋದನು ಪ್ರಶ್ನೆ ಮಾಡಿ ಆತನು ಆಲೋಚನೆ ಮಾಡಿ ಏನು ಮಾಡಿದನು ಅಂತಂದರೆ, ಆ ಒಂದು ಮೂಡಣ ದೇಶದ ಜ್ಞಾನಿಗಳಿಗೆ ಒಂದು ವಿಷಯವನ್ನು ಹೇಳಿದ. ನಾನು ಕೂಡ ಆ ಒಂದು ಕೂಸಿಗೆ ನಮಸ್ಕಾರ ಮಾಡಬೇಕು, ನಾನು ಕೂಡ ಕಾಣಿಕೆಗಳನ್ನು ಸಮರ್ಪಣೆ ಮಾಡಬೇಕು. ನಿಮಗೆ ಆ ಒಂದು ಕೂಸು ಸಿಕ್ಕಿದ ನಂತರ ಆ ಕೂಸು ಯಾವ ಗ್ರಾಮದಲ್ಲಿದೆಯೋ, ಯಾವ ಪಟ್ಟಣದಲ್ಲಿದೆಯೋ, ಯಾವ ಸ್ಥಳದಲ್ಲಿದೆಯೋ ಅದನ್ನು ನನಗೂ ತಿಳಿಸಿರಿ ಎಂದು ಹೆರೋದ ರಾಜನು ಜ್ಞಾನಿಗಳಿಗೆ ಹೇಳಿರುವಂಥ ವಿಷಯವೂ ಕೂಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ನೀವು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಸಂಪೂರ್ಣವಾಗಿ ಓದಿ ನೋಡಿದರೆ ನಾನು ಹೇಳುವಂಥ ವಿಷಯಗಳೆಲ್ಲವೂ ಖಂಡಿತವಾಗಿ ನಿಮಗೆ ಕಾಣುವವು ಪ್ರಿಯರೇ. ಆದರೆ ಜ್ಞಾನಿಗಳು ಬೆತ್ಲೆಹೇಮಿಗೆ ಹೋದರು. ಅಲ್ಲಿ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರಿಗೆ ನಮಸ್ಕಾರ ಮಾಡಿದರು. ಅನಂತರ ಕಾಣಿಕೆಗಳನ್ನು ಕೊಟ್ಟರು. ಅನಂತರ ತಿರುಗಿ ಹೆರೋದನ ಬಳಿಗೆ ಬರಬೇಕು, ಆತನಿಗೆ ಈ ವಿಷಯವನ್ನು ಹೇಳಬೇಕು ಅನ್ನುವಷ್ಟರೊಳಗಾಗಿಯೇ ದೇವದೂತರು ಆ ಮೂಡಣ ದೇಶದ ಜ್ಞಾನಿಗಳಿಗೆ ಬಂದು ಹೇಳಿದರು. ಈ ಒಂದು ವಿಷಯವು ಹೆರೋದ ರಾಜನಿಗೆ ತಿಳಿಸಬಾರದು ಎಂದು ದೇವದೂತರು ಮೂಡಣ ದೇಶದ ಜ್ಞಾನಿಗಳಿಗೆ ಹೇಳಿದರು. ಆಗ ಆ ಹೆರೋದ ರಾಜನಿಗೆ ಈ ಒಂದು ಸುದ್ದಿಯನ್ನು ಹೇಳದೆ ಮತ್ತೊಂದು ದಾರಿಯಿಂದ ಮೂಡಣ ದೇಶದ ಜ್ಞಾನಿಗಳು ತಮ್ಮ ದೇಶಕ್ಕೆ ಹೋದರು. ಅದು ಕೂಡ ನಮಗೆ ಗೊತ್ತಿರುವಂಥ ವಿಷಯ ಪ್ರಿಯರೇ. ಆದರೆ ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಮರಿಯಳ ಗಂಡನಾದ ಯೋಸೇಫನು ಯಾವ ದೇಶದವರು, ಎಲ್ಲಿ ವಾಸ ಮಾಡಿಕೊಂಡಿದ್ರು ಅಂತಂದರೆ ಗಲಿಲಾಯ ದೇಶ, ನಜರೇತು ಅನ್ನುವಂಥ ಗ್ರಾಮ. ಆ ಒಂದು ಗಲಿಲಾಯ ದೇಶಕ್ಕೆ ಈಗ ಹೆಸರು ಏನೆಂದು ಮಾರ್ಪಟ್ಟಿದೆ ಅಂತಂದರೆ ಸಿರಿಯಾ ಅನ್ನೋವರು ಅಂತೇಳಿ ಕೂಡ ನಾವು ನೋಡಿದ್ದೀವಿ ಪ್ರಿಯರೇ. ಆಗ ಅವರು ಹೇಳಿದ ಕೂಡಲೇ ಜ್ಞಾನಿಗಳು ನನಗೆ ಮೋಸ ಮಾಡಿದರು ಎಂದು ಹೆರೋದ ರಾಜನು ತಿಳಿದುಕೊಂಡು ಒಂದು ಯೋಚನೆ ಮಾಡಿಬಿಟ್ಟ. ಏನಂತಂದರೆ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಬೇಕು ಎಂದು ಆತನು ಆಲೋಚನೆ ಮಾಡಿಕೊಂಡ. ಏನಂತೇಳಿ ಆಲೋಚನೆ ಮಾಡಿಕೊಂಡ? 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲೆ ಮಾಡಬೇಕು. ಹಾಗಾದರೆ ಯೇಸು ಸ್ವಾಮಿಯವರು ಅದರಲ್ಲಿರುವನು, ಅವನು ಕೂಡ ಸಾಯುವನು ಅನ್ನುವಂಥ ಆಲೋಚನೆಯಿಂದ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲೆ ಮಾಡುವುದಕ್ಕೋಸ್ಕರ ಆತನು ಆಜ್ಞೆ ಕೊಟ್ಟ ಕೂಡಲೇ ದೇವದೂತನು ಏಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಮರಿಯಳ ಸಂಗಡ ಅದರ ಕೂಸನ್ನು ತೆಗೆದುಕೊಂಡು ಐಗುಪ್ತ ದೇಶಕ್ಕೆ ಹೋಗು ಎಂದು ದೇವದೂತರ ಮುಖಾಂತರ ಯೋಸೇಫನು ಅಪ್ಪಣೆಯನ್ನು ತೆಗೆದುಕೊಂಡು ಎಲ್ಲಿಗೆ ಹೋದನು? ಐಗುಪ್ತ ದೇಶಕ್ಕೆ ಹೋದನು. ಪ್ರಿಯರೇ, 2ನೇ ಅಧ್ಯಾಯ 12ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನವನ್ನು ಒಂದು ಸಲ ನಾವು ನೋಡ್ಕೊಳ್ಳ್ರಿ. ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಜ್ಞಾನಿಗಳು ತಮ್ಮ ದೇಶಕ್ಕೆ ಅವರು ಹೊರಟು ಹೋದರು. ಆಗ ಏನಾಯಿತು ಅಂತಂದರೆ
ಆಗ ಏನಾಯಿತು ಅಂತಂದರೆ ಯೆಹೂದನಿಗೆ ಭಾಳಷ್ಟು ಕೋಪ ಬಂದಿದ್ದರಿಂದ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲೆ ಮಾಡಬೇಕು ಎಂದು ಆಲೋಚನೆ ಮಾಡಿದ್ರಿಂದ ಪರಲೋಕದಲ್ಲಿರುವಂಥ ದೇವರು ದೇವದೂತರ ಮೂಲಕ ಒಂದು ವಿಷಯವನ್ನು ಹೇಳಿದರು. ಅದು ಏನು ಅಂತಂದರೆ 19ನೇ ವಚನ, 2ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 19ನೇ ವಚನವನ್ನು ಓದಿಕೊಂಡ್ರೆ, ಯೆಹೂದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರೆಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು ಅಂದನು. ನೀವು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿರುವಂಥವನು ಹೆರೋದ ರಾಜನು ಸತ್ತಿರುವನು, ಆದ್ದರಿಂದ ನೀವು ಇಸ್ರಾಯೇಲ್ ದೇಶಕ್ಕೆ ಹೋಗಬಹುದು ಎಂದು ದೇವದೂತನ ಮೂಲಕ ಅಪ್ಪಣೆಯನ್ನು ತೆಗೆದುಕೊಂಡನು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ, ದೇವದೂತನ ಮೂಲಕ ಅಪ್ಪಣೆಯನ್ನು ತೆಗೆದುಕೊಂಡು ಹೆರೋದ ರಾಜನು ಎಲ್ಲಿಗೆ ಪ್ರಯಾಣ ಮಾಡಿದ, ಈ ಯೋಸೇಫನು ಎಲ್ಲಿಗೆ ಪ್ರಯಾಣ ಮಾಡಿದ ಅಂತಂದರೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಆತನು ಪ್ರಯಾಣ ಮಾಡಿದನು. ಪ್ರಿಯರೇ, ಆಗ ಪ್ರಯಾಣ ಮಾಡಿ ಇಸ್ರಾಯೇಲ್ ದೇಶಕ್ಕೆ ಬಂದ ನಂತರ ಏನಾಯಿತು? 22ನೇ ವಚನ ಹೋದೆ, 22ನೇ ವಚನ ಹೋದರೆ ಯಾರಾದರೂ 22ನೇ ವಚನ ಹೋದರೆ, ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದರು. ಏನಾಯಿತು ಇಲ್ಲಿಗೆ ಬಂದ ನಂತರ? ಅಯ್ಯೋ, ಆತನ ಮಗನಾಗಿರುವಂಥ ಅರ್ಕೆಲಾಯನೇ ಯೂದಾಯಕ್ಕೆ ರಾಜನಾಗಿರುವನು. ಒಂದು ವೇಳೆ ಸಡನ್ಲಿ ಆ ಒಂದು ದೇಶಕ್ಕೆ ಹೋಗಿ ವಾಸ ಮಾಡಿಕೊಂಡ್ರೆ ಒಂದು ವೇಳೆ ಆತನ ಮಗನೂ ಕೂಡ ನನ್ನ ಮಗನಾದ ಯೇಸು ಕ್ರಿಸ್ತನನ್ನು ಏನು ಮಾಡುವನೋ ಏನು ಅನ್ನುವಂಥ ಭಯದಿಂದ ಮರಿಯಳ ಗಂಡನಾಗಿರುವಂಥ ಯೋಸೇಫನವರು ಏನು ಮಾಡಿದರು? ಕೆಳಗೆ ಹೋದ್ರೆ ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ, ಒಂದು ಕಾಲದಲ್ಲಿ ಯೋಸೇಫನು ಮರಿಯಳು ಎಲ್ಲಿದ್ದವರು? ಗಲಿಲಾಯ ದೇಶದ ನಜರೇತಿನಲ್ಲಿದ್ದವರು. ಆದರೆ ಈ ಗಲಿಲಾಯ ದೇಶದ ನಜರೇತಿನಿಂದ ಬೆತ್ಲೆಹೇಮು ಅನ್ನುವಂಥ ಗ್ರಾಮಕ್ಕೆ ಬಂದರು. ಅಲ್ಲಿ ಯೇಸು ಸ್ವಾಮಿಯನ್ನು ಎತ್ತರು. ಹೆರೋದನ ರಾಜನು ಕೂಡ ಬೆದರಿಕೆ ಉಂಟಾದಾಗ ಅವರು ಐಗುಪ್ತ ದೇಶಕ್ಕೆ ಹೋದರು. ಐಗುಪ್ತ ದೇಶದಿಂದ ತಿರುಗಿ ಮತ್ತೆ ದೇವದೂತನ ಅಪ್ಪಣೆಯನ್ನು ತೆಗೆದುಕೊಂಡು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬಂದರು. ಇಸ್ರಾಯೇಲ್ ದೇಶದಲ್ಲಿ ಅರ್ಕೆಲಾಯನು ಪರಿಪಾಲನೆ ಮಾಡುವನು. ಒಂದು ವೇಳೆ ನನ್ನ ಮಗನಿಗೆ ಏನಾದರೂ ಅಪಾಯ ಉಂಟಾಗುವುದೇನೋ ಅನ್ನುವಂಥ ಭಯದಿಂದ ತಿರುಗಿ ದೇವದೂತರ ಮೂಲಕ ಅಪ್ಪಣೆಯನ್ನು ತೆಗೆದುಕೊಂಡು ತಿರುಗಿ ಅವರೆಲ್ಲಿ ಹೋದರು? ಗಲಿಲಾಯ ದೇಶದ ನಜರೇತು ಅನ್ನುವಂಥ ಪಟ್ಟಣಕ್ಕೆ, ಗ್ರಾಮಕ್ಕೆ ಅವರು ಹೋದರು. ಯಾವ ದೇಶದಿಂದಾದರೂ ಅವರು ಬಂದಿದ್ದರು, ತಿರುಗಿ ಅದೇ ದೇಶಕ್ಕೆ ಹೋದರು ಅಂತೇಳಿ ನಾವು ನೋಡ್ತಿದ್ವಿ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ, ಅವರು ಯಾವ ದೇಶದಿಂದ ಬಂದಿದ್ದರೋ ತಿರುಗಿ ಅದೇ ದೇಶಕ್ಕೆ ಅವರು ಹೋದರು. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಂಡ್ರಿ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದಾನ ಒಳಗೆ ಬಂದನು. ಆಲೋಚನೆ ಮಾಡ್ರಿ, ಅಂದರೆ ಸ್ವಾಮಿಯವರು ಯಾವ ದೇಶದಿಂದ ಯೊರ್ದಾನ ಒಳಗೆ ಬಂದನು ಅಂತಂದರೆ, ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದಾನ ಒಳಗೆ ಬಂದನು. ಗಲಿಲಾಯದಿಂದ ಬಂದನು ಯಾವಾಗ? 30 ವರ್ಷಗಳಾದ ನಂತರ ಯೇಸು ಸ್ವಾಮಿಯವರು ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಆತನು ಯೊರ್ದಾನ ಒಳಗೆ ಬಂದನು. ಅದಕ್ಕಿಂತ ಮೊದಲು ಎಲ್ಲಿದ್ದನು? ಗಲಿಲಾಯ ದೇಶದಲ್ಲೇ ಇದ್ದನು, ನಜರೇತು ಅನ್ನುವಂಥ ಗ್ರಾಮದಲ್ಲೇ ಇದ್ದನು. ಆದರೆ 2 ವರ್ಷಗಳು ಮಾತ್ರ ಹೆರೋದನು ಯೇಸು ಕ್ರಿಸ್ತನನ್ನು ಕೊಲೆ ಮಾಡಬೇಕು ಅನ್ನುವ ಸಮಯದಲ್ಲಿ ಯೇಸು ಸ್ವಾಮಿಯವರಿಗೆ 2 ವರ್ಷಗಳಿದ್ದವು. ಆ 2 ವರ್ಷಗಳು ಮಾತ್ರವೇ ಯೇಸು ಸ್ವಾಮಿಯವರು ಯೂದಾಯ ದೇಶದಲ್ಲಿದ್ದರೆ ಹೊರತು ಸುಮಾರು ಆತನು 28 ವರ್ಷಗಳ ಕಾಲ ಗಲಿಲಾಯ ದೇಶದ ನಜರೇತು ಅನ್ನುವಂಥ ಗ್ರಾಮದಲ್ಲಿದ್ದು 30 ವರ್ಷಗಳಾದ ನಂತರ ಯೇಸು ಸ್ವಾಮಿಯವರು ತಿರುಗಿ
ತಿರುಗಿ ಯೂದಾಯ ದೇಶಕ್ಕೆ ಬಂದು ಯೋರ್ದಾನ ಒಳಗೆ ಬಂದು ಸ್ನಾನಿಕನಾದ ಯೋಹಾನನು ಕೂಡ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳಬೇಕು ಎಂದು ಆಸೆ ಪಟ್ಟನು ಪ್ರಿಯರೇ. ಹೋದ್ರೆ ಸರ್ ಅದನ್ನು ಕೆಳಗೋದ್ರೆ, ಆಗ ಯೋಹಾನನನ್ನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಅಂತೇಳಿ ಬರೆಯಲ್ಪಟ್ಟಿದೆ. ಕೆಳಗೆ ನಾವು ಹೋದರೆ ಯೇಸು ಸ್ವಾಮಿಯವರ ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡರು. ಆಗ ಏನಾಯಿತು? ಯೇಸು ಸ್ವಾಮಿಯವರು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡ ನಂತರ ಏನಾಯಿತು ಅಂತಂದರೆ, 4ನೇ ಅಧ್ಯಾಯ 1ನೇ ವಚನ, 4ನೇ ಅಧ್ಯಾಯ 1ನೇ ವಚನದಲ್ಲಿ ಓದಿಕೊಂಡ್ರೆ, 4ನೇ ಅಧ್ಯಾಯ 1ನೇ ವಚನ. ಆಗ ಯೇಸು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡ ನಂತರ ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕೆ ಆತ್ಮನು ಆತನನ್ನು ಅಡವಿಗೆ ಒಯ್ದನು. 40 ದಿನಗಳ ಕಾಲ ಯೇಸು ಸ್ವಾಮಿಯವರು ಯೂದಾಯ ದೇಶದಲ್ಲಿಯೇ ಶೋಧನೆಗೊಳಗಾದರು, ಸೈತಾನನಿಂದ ಶೋಧನೆಗೊಳಗಾದರು, ಶೋಧನೆಯನ್ನು ಜಯಿಸಿದರು ಯೇಸು ಸ್ವಾಮಿ. ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡ ನಂತರ ಯೇಸು ಸ್ವಾಮಿಯವರು ಏನು ಮಾಡಿದರು ಅಂತಂದರೆ ಶೋಧನೆಗೊಳಗಾದರು. ಅನಂತರ ಏನಾಯಿತು? 12ನೇ ವಚನ ಓದ್ ಸರ್. 12ನೇ ವಚನ. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟನು. ಇಲ್ಲಿ ನಾವು ಆಲೋಚನೆ ಮಾಡಬೇಕು. ಈ 40 ದಿನಗಳ ಕಾಲ ಯೇಸು ಸ್ವಾಮಿಯವರು ಶೋಧನೆಯನ್ನು ಜಯಿಸಿದ ನಂತರ ಏನಾಯಿತು ಅಂತಂದರೆ, ಹೆರೋದ ರಾಜನು ಅನ್ನುವಾತನು ಏನು ಮಾಡಿದ? ಪ್ರೇರೆ, ನೀವು ಆಲೋಚನೆ ಮಾಡಿರಿ. ಸ್ನಾನಿಕನಾದ ಯೋಹಾನನನ್ನು ಸೆರೆಗಾಕಿಸಿದ. ಆತನು ಮಾಡಿದ ತಪ್ಪುಗಳ ನಿಮಿತ್ತ ಯೋಹಾನನು ಖಂಡಿಸಿದನು. ಆದ್ದರಿಂದ ಆ ಖಂಡನೆಯನ್ನು ಸಹಿಸಲಾರದೆ ನನಗೆ ಅವಮಾನವಾಯಿತು ಎಂದು ಆತನು ಆಲೋಚನೆ ಮಾಡಿ ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಏನು ಮಾಡಿದ? ಸೆರೆಮನೆಯಲ್ಲಿ ಹಾಕಿಸಿದ. ಯೇಸು ಆ ಒಂದು ಯೋಹಾನನು ಸೆರೆಮನೆಯೊಳಗೆ ಬಿದ್ದ ನಂತರ ಏನು ಮಾಡಿದ? ಮತ್ತೊಂದು ಸಲ ಹೋದರೆ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 12ನೇ ವಚನ. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಏನು ಮಾಡಿದ? ನಜರೇತ್ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರ ತೀರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡಿದ್ದನು. ಆಲೋಚನೆ ಮಾಡ್ರಿ. ಅಂದರೆ ಯೇಸು ಸ್ವಾಮಿಯವರು ದೀಕ್ಷೆ ಸ್ನಾನ ತೆಗೆದುಕೊಂಡ ನಂತರ 40 ದಿನಗಳು ಶೋಧನೆಯನ್ನು ಅನುಭವಿಸಿದ ನಂತರ, ಆ ಒಂದು ಶೋಧನೆಯನ್ನು ಜಯಿಸಿದ ನಂತರ ಯೇಸು ಸ್ವಾಮಿಯವರು ಎಲ್ಲಿಗೆ ಹೋದರು? ಗಲಿಲಾಯ ದೇಶಕ್ಕೆ ಹೋದರು. ಗಲಿಲಾಯ ದೇಶದಲ್ಲಿ ನಜರೇತು ಅನ್ನುವಂಥ ಊರನ್ನು ಬಿಟ್ಟು ಆ ಒಂದು ಸುತ್ತಮುತ್ತಲಿರುವ ಹಳ್ಳಿಗಳಿಗೆ ಯೇಸು ಸ್ವಾಮಿಯವರು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಈ ಲೋಕವು ಶಾಶ್ವತವಲ್ಲ, ಪರಲೋಕ ಅನ್ನುವಂಥ ಲೋಕವಿದೆ, ಆ ಲೋಕಕ್ಕೆ ನೀವು ತಿರುಗಿಕೊಳ್ಳ್ರಿ ಎಂದು ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಮೊಟ್ಟ ಮೊದಲು ಗಲಿಲಾಯ ದೇಶ ಅನ್ನುವಂಥ ದೇಶದಲ್ಲಿ ಸುವಾರ್ತೆಯನ್ನು ಸಾರಿದನು ಎಂದು ಬೈಬಲು ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿದೆ. ಆ ಗಲಿಲಾಯ ದೇಶ ಅನ್ನುವ ದೇಶಕ್ಕೆ ಈಗ ಸಿರಿಯಾ ಎಂದು ಕರೆಯುವರು ಅಂತೇಳಿ ಕೂಡ ನಾವು ಮಾತನಾಡಿಕೊಂಡಿದ್ವಿ ಪ್ರಿಯರೇ. ಆದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡ ನಂತರ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಯಾವ ದೇಶದಲ್ಲಿ ಸಾರಿದ ಅಂತಂದರೆ ಸಿರಿಯಾ ದೇಶ ಅನ್ನಬಹುದು. ಒಂದು ಕಾಲದಲ್ಲಿ ಗಲಿಲಾಯ ದೇಶ ಅನ್ನುವ ದೇಶಕ್ಕೆ ಸಿರಿಯಾ ಎಂದು ಹೆಸರು ಮಾರ್ಪಟ್ಟಿದೆ. ಆದ್ದರಿಂದ ಈಗ ಸಿರಿಯಾ ದೇಶದಲ್ಲಿ ಯೇಸು ಸ್ವಾಮಿಯವರು ಸುವಾರ್ತೆ ಸಾರಿದನು ಅಂತೇಳಿ ಕೂಡ ನಾವು ಅನ್ನಬಹುದು ಪ್ರಿಯರೇ. ಆಗ ಏನಾಯಿತು?
ಸುವಾರ್ತೆಯನ್ನು ಸಾರುತ್ತಾ ಯೇಸು ಸ್ವಾಮಿಯವರು ಏನು ಮಾಡಿದರು ಅನ್ನುವಂಥ ವಿಷಯವನ್ನು ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಸುವಾರ್ತೆಯನ್ನು ಸಾರಿದರು ಸ್ವಾಮಿಯಲ್ಲಿ. ಸುವಾರ್ತೆಯನ್ನು ಸಾರುತ್ತಾ ಆತನ ಕಾಲವು ಸಮೀಪವಾಯಿತು. ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ, ನಾವು ಮಾಡಿರುವಂಥ ಅನ್ಯಾಯಕ್ಕೋಸ್ಕರವಾಗಿ, ನಾವು ಮಾಡಿರುವಂಥ ಅಪರಾಧಗಳಿಗೋಸ್ಕರವಾಗಿ ಆತನು ಸಾಯಬೇಕಾಗಿರುವಂಥ ಸಮಯವು ಸಮೀಪವಾದಾಗ ಸ್ವಾಮಿಯವರು ಏನೆಂದು ಉಪದೇಶ ಮಾಡಿದರು. ಅದೇ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 29ನೇ ವಚನ ಓದಿ ಸರ್. 29ನೇ ವಚನ ಹೋದ್ರೆ ಯಾರಾದರೂ ಓದ್ರಿ. 15ನೇ ಅಧ್ಯಾಯ 29ನೇ ವಚನ. ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಈ ಒಂದು ಪ್ರಸಂಗವು ಯೇಸು ಸ್ವಾಮಿಯವರು ಎಲ್ಲಿ ಮಾಡಿದ್ರು? ಈ ಒಂದು ಪ್ರಸಂಗವನ್ನು ಸ್ವಾಮಿಯವರು ಎಲ್ಲಿ ಮಾಡಿದರು? ತಾನು ಸಾಯಬೇಕಾಗಿರುವಂಥ ಸಮಯವು ಸಮೀಪವಾದ ಕೂಡಲೇ ಯೇಸು ಸ್ವಾಮಿಯವರು ಮಾತಾಡಿದರು. ಮತ್ತೊಂದು ಸಲ 15ನೇ ಅಧ್ಯಾಯ 29ನೇ ವಚನ. ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಬೆಟ್ಟವನ್ನು ಹತ್ತಿದನು, ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದರು. ಆತನ ಬಳಿಗೆ ಬಂದರು. ಆತನು ಅನೇಕರಿಗೆ ರೋಗಗಳನ್ನು ಸ್ವಸ್ಥ ಮಾಡಿದನು. ಅವರಿಗೆ ಆತ್ಮಿಕವಾಗಿರುವಂಥ ಆಹಾರವನ್ನು ಕೊಟ್ಟನು, ಅಂದರೆ ದೇವರ ವಾಕ್ಯವನ್ನು ಹೇಳಿದನು. ಈ ರೀತಿಯಾಗಿ ಗಲಿಲಾಯ ದೇಶದಲ್ಲಿರುವಂಥ ಎಲ್ಲ ಜನಗಳಿಗೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಲು ಆತನು ಪ್ರಾರಂಭಿಸಿದನು ಎಂದು ಬೈಬಲ್ನಲ್ಲಿ ನಾವು ಸ್ಪಷ್ಟವಾಗಿ ಕೇಳ್ತಿದ್ವಿ ಪ್ರಿಯರೇ. ಅದರಂತೆ 12 ಮಂದಿ ಶಿಷ್ಯರದು ಕೂಡ ಯಾವ ದೇಶ ಅಂತೇಳಿ ಕೂಡ ನೀವು ಅನುಮಾನ ಪಡ್ಬೋದು. 12 ಮಂದಿ ಶಿಷ್ಯರದ್ದು ಯಾವ ದೇಶ ರೀ ಅಂತಂದರೆ ಅದೇ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಸರ್ ಯಾರಾದರೂ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನವನ್ನು ಯಾರಾದರೂ ಓದಿ ಗ್ರಹಿಸ್ರಿ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ, ಅವರು ಬೇಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೇಸ್ತನ್ನರನ್ನಾಗಿ ನಿಮ್ಮನ್ನು ಮಾಡುವೆನು ಅಂದನು. ಪ್ರೇರೆ, ನೀವು ಆಲೋಚನೆ ಮಾಡಿರಿ. ಅಂದರೆ ಭಕ್ತನಾಗಿರುವಂಥ ಪೇತ್ರನವರದು ಯಾವ ದೇಶ ಅಂದರೆ ಗಲಿಲಾಯ ದೇಶ. ಪ್ರಿಯರೇ, 12 ಮಂದಿ ಶಿಷ್ಯರದು ಯಾವ ದೇಶ? 10ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 10ನೇ ಅಧ್ಯಾಯ. ಭಾಳಷ್ಟು ವಚನಗಳಿರ್ತಾವಮ್ಮ. ದಯಮಾಡಿ ಯಾರು ಬೇಸರ ಪಡಬಾರ್ದು. ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದವರಿಗೆ ಮಾತ್ರ ಈ ವಾಕ್ಯವು ಅರ್ಥವಾಗುವುದೇ ಹೊರತು ಕೇವಲ ಕೆಲವು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಕೇಳಿದ ನಂತರ ಮನೆಗೆ ಹೋಗಿ ಮಲಗಬೇಕು ಅನ್ನುವಂಥವರಿಗೆ ಈ ವಾಕ್ಯವು ಅರ್ಥವಾಗೋದು. ದಯಮಾಡಿ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಬೇಕು ಎಂದು ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ನಾನು ಮನವಿ ಮಾಡ್ತೀನಿ. ಇನ್ನೂ ಅನೇಕ ವಚನಗಳಿರುತ್ತವೆ, ಅದರಿಂದ ದಯಮಾಡಿ ಯಾರು ಬೇಸರ ಪಡಬೇಡ್ರಿ. 10ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 1ನೇ ವಚನವನ್ನು ಓದಿಕೊಳ್ಳ್ರಿ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು
ಎಲ್ಲ ಥರದ ಬೇನೆಗಳನ್ನು ವಾಸ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಯೋಹಾನ, ಸೀಮೋನ ಅವನ ತಮ್ಮನಾದ ಆಂದ್ರೆಯ, ಜೆಬೆದಾಯನ ಮಗನಾದ ಯಾಕೋಬ ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ತೋಮ, ಸುಂಕದ ಮತ್ತಾಯ, ಅಲ್ಪಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಇವರೇ ಅಂತೂ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ, ಈ 12 ಮಂದಿ ಶಿಷ್ಯರು ಯಾವ ದೇಶದವರು ಅಂತಂದರೆ ಗಲಿಲಾಯ ದೇಶದವರು. ಆ ಒಂದು ದೇಶಕ್ಕೆ ಈಗ ಸಿರಿಯಾ ಎಂದು ಮಾರ್ಪಟ್ಟಿದೆ. ಅಂದರೆ 12 ಮಂದಿ ಶಿಷ್ಯರದ್ದು ಕೂಡ ಯಾವ ದೇಶ ಅಂತಂದರೆ ಸಿರಿಯಾ ದೇಶ. ಸಿರಿಯಾ ದೇಶ. ಮರಿ ಹೇಳೋದು ಯಾವ ದೇಶ? ಸಿರಿಯಾ ದೇಶ. ಏಸೇಪನವ್ರದ್ದು ಯಾವ ದೇಶ? ಸಿರಿಯಾ ದೇಶ. ಬಾರ್ನಾಬನದ್ದು ಯಾವ ದೇಶ? ಕುಪ್ರ. ಪೌಲನವ್ರದ್ದು ಯಾವ ದೇಶ? ಟರ್ಕಿ. ಅನಂತರ ತಿಮೋತಿಯವ್ರದ್ದು ಯಾವ ದೇಶ? ಲುಸ್ತ್ರ. ಈ ರೀತಿಯಾಗಿ ಭಕ್ತಾದಿಗಳು ಅನೇಕ ಮಂದಿ ಆಯಾ ದೇಶಗಳಲ್ಲಿ ಯಾಕೆ ವಾಸ ಮಾಡಿಕೊಂಡಿದ್ರು, ಯೂದಾಯ ದೇಶವನ್ನು ಬಿಟ್ಟು ಆ ಒಂದು ದೇಶಗಳಲ್ಲಿ ಯಾಕೆ ವಾಸ ಮಾಡಿಕೊಂಡಿದ್ರು ಅನ್ನುವಂಥ ವಿಷಯವನ್ನು ನಾನು ಮತ್ತೊಂದು ಸಲ ಹೇಳ್ತೀನಿ. ದಯಮಾಡಿ ಈಗ ಎಲ್ಲ ವಿಷಯಗಳನ್ನು ನಿಮಗೆ ವಿವರಣೆ ಮಾಡುವುದಕ್ಕಾಗದು. ದಯಮಾಡಿ ಆ ಒಂದು ವಿಷಯವನ್ನು ನಾನು ಮತ್ತೊಂದು ಸಲ ಹೇಳ್ತೀನಿ. ಸದ್ಯಕ್ಕೆ ಈ ಒಂದು ವಿಷಯವನ್ನು ನೀವು ಜಾಗೃತಿಯಿಂದ ಕೇಳ್ರಿ. 12 ಮಂದಿ ಶಿಷ್ಯರದ್ದು ಸಿರಿಯಾ ದೇಶನೇ. ಅನಂತರ ಪೌಲಂದು ಮಾತ್ರ ಟರ್ಕಿ, ಬಾರ್ನಾಬನದವರು ಮಾತ್ರ ಕುಪ್ರ, ತಿಮೋತಿಯವ್ರದ್ದು ಮಾತ್ರ ಲುಸ್ತ್ರ. ಈ ರೀತಿಯಾಗಿ ಅನೇಕ ಮಂದಿ ಭಕ್ತಾದಿಗಳ ಊರುಗಳು, ಭಕ್ತಾದಿಗಳ ಗ್ರಾಮಗಳು, ಅವರ ಪಟ್ಟಣಗಳು ಯಾವುವು ಅಂತಂದರೆ ಸಿರಿಯಾ ದೇಶದ ಕಡೆಗೆ ಅವರಿದ್ದವರು. ಆದರೆ ಯೇಸು ಸ್ವಾಮಿಯವರು ಆ ದೇಶದಲ್ಲೇ ಸುವಾರ್ತೆಯನ್ನು ಸಾರಿದರು. ಆ ದೇಶಗಳಲ್ಲೇ ಮೊದಲನೇದಾಗಿ ಸುವಾರ್ತೆಯನ್ನು ಸಾರಿದರು. ಯಾಕೆ ಅನ್ನುವಂಥ ವಿಷಯವನ್ನು ನಾನು ಮತ್ತೊಂದು ಸಲ ಮಾತಾಡ್ತೀನಿ. ದಯಮಾಡಿ ಮತ್ತೊಂದು ಸಲ ಮಾತಾಡ್ತೀನಿ. ಈ ವಿಷಯವನ್ನು ಮಾತ್ರ ನೀವು ಜಾಗೃತಿಯಿಂದ ಕೇಳ್ರಿ. ಅದೇ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ ಹೋದರೆ ಯಾರಾದರೂ 16ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 21ನೇ ವಚನ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ತಾನು ಸಾಯುವ ಕಾಲವು ಸಮೀಪವಾದ ನಂತರ ಶಿಷ್ಯರಿಗೆ ಒಂದು ವಿಷಯವನ್ನು ಹೇಳುವುದಕ್ಕೋಸ್ಕರ ಪ್ರಾರಂಭ ಮಾಡಿದ. ಏನು ಅಂತಂದರೆ, ಏನೆಂದು ಆತನು ಪ್ರಾರಂಭ ಮಾಡಿದ ಅಂತಂದರೆ 16ನೇ ಅಧ್ಯಾಯ 21ನೇ ವಚನದಲ್ಲಿ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಂದರೆ ಎಲ್ಲಿರುವನು ಈ ಮಾತು ಹೇಳುತ್ತಿರುವಾಗ ಯೇಸು ಸ್ವಾಮಿಯವರು ಸಿರಿಯಾ ದೇಶದಲ್ಲಿ, ಗಲಿಲಾಯ ದೇಶದಲ್ಲಿ ಅಂತ ಕೂಡ ನಾವು ಅನ್ನಬಹುದು. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಯಿತು, ನಾನು ಗಲಿಲಾಯ ದೇಶವನ್ನು ಬಿಡ್ತೀನಿ. ಯಾಕೆ? ನನ್ನ ಕಾಲವು ಸಮೀಪಿಸಿತು, ನನ್ನ ಕಾಲವು ಸಮೀಪವಾಯಿತು. ನಾನು ಯೆರೂಸಲೇಮಿಗೆ ಹೋಗಬೇಕು. ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ನಾನು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕು. ಅಲ್ಲಿ ನಾನು ಶಿಲುಬೆಯ ಮೇಲೆ ನನ್ನ ಪ್ರಾಣವನ್ನು ಬಿಡಬೇಕು. ಅನಂತರ 3ನೇ ದಿನದಲ್ಲಿ ಎಬ್ಬಿಸಲ್ಪಡಬೇಕು ಎಂದು ಗಲಿಲಾಯ ದೇಶದಲ್ಲಿರುವಾಗಲೇ ತನ್ನ ಶಿಷ್ಯರಿಗೆ ಹೇಳುವುದಕ್ಕೋಸ್ಕರ ಯೇಸು ಸ್ವಾಮಿಯವರು ಪ್ರಾರಂಭ ಮಾಡಿದರು. ಪ್ರಿಯರೇ, ಆದ ಕಾರಣ ನೀವು ಆಲೋಚನೆ ಮಾಡಿ, ಯಾಕೆ ಈ ರೀತಿಯಾಗಿ ಯೇಸು ಸ್ವಾಮಿಯವರು ಹೇಳುತ್ತಾ ಬಂದರು ಅಂತಂದರೆ, ತನ್ನ ಕಾಲವು ಸಮೀಪವಾದ ಕೂಡಲೇ ಗಲಿಲಾಯ ದೇಶದಲ್ಲಿರುವಾಗಲೇ ಅಥವಾ ಸಿರಿಯಾ ದೇಶದಲ್ಲಿರುವಾಗಲೇ ಯೇಸು ಸ್ವಾಮಿಯವರು ನಾನು ಯೂದಾಯ ದೇಶಕ್ಕೆ ಹೋಗಬೇಕು, ಅಲ್ಲಿ ನಾನು ಸಾಯಬೇಕು, ನಾನು 3ನೇ ದಿನದಲ್ಲಿ ಎದ್ದು ಬರ್ತೀನಿ ಎಂದು ಶಿಷ್ಯರಿಗೆ ಹೇಳುವುದಕ್ಕೋಸ್ಕರ ಯೇಸು ಸ್ವಾಮಿಯವರು ಪ್ರಾರಂಭ ಮಾಡಿದರು. ಪ್ರಿಯರೇ, ಮತ್ತೊಂದು ವಾಕ್ಯ ಅದೇ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 22ನೇ ವಚನವನ್ನು ಕೂಡ ಒಂದು ಸಲ ಓದಿಕೊಳ್ಳೋಣ್ರಪ್ಪ.
ಅವರು ಗಲಿಲಾಯದಲ್ಲಿ ಗುಂಪಾಗಿ ಕೂಡಿ ಬರುತ್ತಿರುವಾಗ ಯೇಸು ಅವರಿಗೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು. ಈ ಮಾತು ಎಲ್ಲಿ ಮಾತನಾಡುತ್ತಿರುವನು? ಏನಮ್ಮ ನೀವು ಆಲೋಚನೆ ಮಾಡ್ರಿ. ಈ ಮಾತು ಯೇಸು ಸ್ವಾಮಿಯವರು ಯಾವ ಸ್ಥಳದಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ದೇಶದಲ್ಲಿ ಮಾತನಾಡುವನು ಈ ಮಾತು? ಅಣ್ಣ ಓದೋಣ. ಇದು 22ನೇ ವಚನ. ಅವರು ಗಲಿಲಾಯ ದೇಶದಲ್ಲಿ ಗುಂಪಾಗಿ ಕೂಡಿ ಬರುತ್ತಿರುವಾಗ ಯೇಸು ಅವರಿಗೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು. ಅವರು ಆತನನ್ನು ಕೊಲ್ಲುವರು. ಸತ್ತು 3ನೇ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಮತ್ತು ಎಂದು ಹೇಳಿದನು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಅಂದರೆ ಗಲಿಲಾಯ ದೇಶದಲ್ಲಿರುವಾಗಲೇ ಯೇಸು ಸ್ವಾಮಿಯವರು ಮುನ್ಸೂಚನೆಯಾಗಿ ನನ್ನ ಕಾಲವು ಸಮೀಪವಾಯಿತು ಎಂದು ಭವಿಷ್ಯತ್ತಿನ ಮಾತುಗಳನ್ನು ಯೇಸು ಸ್ವಾಮಿಯವರು ಗಲಿಲಾಯ ದೇಶದಲ್ಲಿರುವಾಗಲೇ, ಸಿರಿಯಾ ದೇಶದಲ್ಲಿರುವಾಗಲೇ ಹೇಳಲು ಪ್ರಾರಂಭಿಸಿದರು. ಪ್ರಿಯರೇ, ಅದೇ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನವನ್ನು ಕೂಡ ಓದಿಕೊಳ್ಳ್ರಿ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳ್ರಿ. ಯೇಸು ಈ ಮಾತುಗಳು ಮುಗಿಸಿದ ಮೇಲೆ ಗಲಿಲಾಯವನ್ನು ಬಿಟ್ಟು, ಎಲ್ಲಿಂದ ಬಿಟ್ಟು, ಎಲ್ಲ ಯಾವರನ್ನು ಬಿಟ್ಟನು ಸ್ವಾಮಿ? ಈ ಮಾತುಗಳು ಹೇಳುವುದನ್ನು ಬಿಟ್ಟು ಯೊರ್ದಾನು ಹೊಳೆಯ ಆಚೆ ಪ್ರಯಾಣ ಮಾಡಿ ಯೂದಾಯ ಪ್ರಾಂತಕ್ಕೆ ಬಂದನು. ಅಂದರೆ ಇಷ್ಟು ದಿನಗಳ ಕಾಲ ಯೇಸು ಸ್ವಾಮಿಯವರು ಯಾವ ದೇಶದಲ್ಲಿದ್ದರು? ಸಿರಿಯಾ ಅಥವಾ ಗಲಿಲಾಯ ದೇಶ ಅಂತೇಳಿ ಕೂಡ ನಾವು ಅನ್ನಬಹುದು. ಆದರೆ ತಾನು ಸಾಯುವ ಕಾಲವು ಸಮೀಪವಾದ ನಂತರ ಆತನು ಗಲಿಲಾಯ ದೇಶವನ್ನು ಬಿಟ್ಟು ಯೊರ್ದಾನ್ ಹೊಳೆಯನ್ನು ದಾಟಿ ಯೂದಾಯ ಪ್ರಾಂತಕ್ಕೆ ಬಂದನು. ಅಷ್ಟು ದಿನಗಳ ಕಾಲ ಸ್ವಾಮಿಯವರು ಎಲ್ಲಿದ್ದರು? ಅದೇ ಸಿರಿಯಾ ದೇಶದಲ್ಲಿ, ಅದೇ ಗಲಿಲಾಯ ದೇಶದಲ್ಲಿ ಅಂತ ಕೂಡ ನಾವು ಅನ್ನಬಹುದು. ಪ್ರಿಯರೇ, ಮತ್ತೊಂದು ಸಲ ಓದಯ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ. ಯೇಸು ಈ ಮಾತುಗಳನ್ನು ಮುಗಿಸಿದ ಮೇಲೆ ಗಲಿಲಾಯವನ್ನು ಬಿಟ್ಟು ಯೊರ್ದಾನ್ ಹೊಳೆಯ ಆಚೆಗೆ ಪ್ರಯಾಣ ಮಾಡಿ ಯೂದಾಯ ಪ್ರಾಂತಕ್ಕೆ ಬಂದನು. ಆತನ ಕಾಲವು ಯಾವಾಗ ಸಮೀಪವಾಗುತ್ತಲೇ ಬಂತು, ಸ್ವಾಮಿಯವರು ಯೂದಾಯ ಪ್ರಾಂತಕ್ಕೆ ಬಂದರು. 20ನೇ ಅಧ್ಯಾಯ, ಅದೇ 20ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಓದಿಕೊಳ್ಳ್ರಿ. ಅದು ಹೇಗೆಂದರೆ, ಪರಲೋಕ ರಾಜ್ಯವು ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನ. 20ನೇ ಅಧ್ಯಾಯ 17ನೇ ವಚನ. ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ, ಎಲ್ಲಿಂದ ಯೆರೂಸಲೇಮಿಗೆ ಹೋಗುತ್ತಿರುವಾಗ? ಗಲಿಲಾಯ ದೇಶದಿಂದ ಯೆರೂಸಲೇಮಿಗೆ ಹೋಗುತ್ತಿರುವಾಗ. ನಾವು 21ನೇ ಅಧ್ಯಾಯದಲ್ಲಿ ನಾವೇನು ಮಾತಾಡ್ಕೊಂಡಿದ್ವಿ? ಯೇಸು ಅರಸನಂತೆ ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ದು ಅಂತೇಳಿ ಪ್ರಶ್ನೆ ಮಾಡಿದ್ವಿ. ಆದರೆ ಯೇಸು ಸ್ವಾಮಿಯವರು ಯೆರೂಸಲೇಮಿಗೆ ಎಲ್ಲಿಂದ ಪ್ರವೇಶ ಮಾಡಿದ್ರು, ಎಲ್ಲಿಂದ ಪ್ರಯಾಣ ಮಾಡಿ ಬಂದರು ಅಂತಂದರೆ ಏನಯ್ಯ? 17ನೇ ವಚನದಲ್ಲಿ ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ 12 ಮಂದಿ ಶಿಷ್ಯರನ್ನು ಒತ್ತಟ್ಟಿಗೆ ಕರೆದು ದಾರಿಯಲ್ಲಿ ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ. ಇಷ್ಟು ದಿನಗಳ ಕಾಲ ನಾವು ಗಲಿಲಾಯ ದೇಶದಲ್ಲಿದ್ವಿ, ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ. ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿಕೊಡುವರು. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ, ಕೊರಡೆಗಳಿಂದ ಹೊಡೆಯುವುದಕ್ಕೂ, ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಅವನು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ಪ್ರಾರಂಭವಾಯಿತು. ಗಲಿಲಾಯ ದೇಶದಿಂದ ಯೇಸು ಸ್ವಾಮಿಯವರು ಎಲ್ಲಿಂದ ಪ್ರವೇಶ ಮಾಡಿದರು ಅಂದರೆ ಗಲಿಲಾಯ ದೇಶದಿಂದ ಯೆರೂಸಲೇಮಿಗೆ ಪ್ರವೇಶ ಮಾಡಲು ಪ್ರಾರಂಭ ಮಾಡಿದರು. ಈಗ
ಆಲೋಚನೆ ಮಾಡಿರಿ. ಅದೇ 21ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡೋಣ್ರಿ. 21ನೇ ಅಧ್ಯಾಯ 1ನೇ ವಚನ, ಕೊನೆಯ ಮಾತು. ನಾವು ಎಲ್ಲಿಂದ ಪ್ರಾರಂಭ ಮಾಡಿದೆವು ಅದೇ ಒಂದು ವಚನವನ್ನು ಇವತ್ತು ಆಲೋಚನೆ ಮಾಡೋಣ್ರಿ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡುಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಆಗ ಏನಾಯಿತು? 5ನೇ ವಚನ 21ನೇ ವಚನ 21ನೇ ಅಧ್ಯಾಯ 5ನೇ ವಚನ. ಸಿಯೋನ್ ನಗರಿಯೇ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಎಲ್ಲಿಂದ ಬರುತ್ತಾನೆ ಅರಸನು? ಗಲಿಲಾಯ ದೇಶದಿಂದ ಬರುತ್ತಾನೆ. ಪ್ರಿಯರೇ, ಮೊದಲು ಮರೆಯಳದು ಯಾವ ದೇಶ? ಗಲಿಲಾಯ ದೇಶ. ಯೋಸೇಫನವರದು ಯಾವ ದೇಶ? ಗಲಿಲಾಯ ದೇಶ. ಗಲಿಲಾಯ ದೇಶದಿಂದ ಯೆರೂಸಲೇಮಿಗೆ ಯೇಸು ಬರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬಂದರು. ಬೆತ್ಲೆಹೇಮಿನಲ್ಲಿ ಯೇಸು ಸ್ವಾಮಿಯವರನ್ನು ಎತ್ತರು. ಯೆಹೂದನ ಕಾಟದಿಂದ ಅವರು ಐಗುಪ್ತ ದೇಶಕ್ಕೆ ಹೋದರು. ತಿರುಗಿ ದೇವದೂತರ ಅಪ್ಪಣೆಯನ್ನು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬಂದರು. ಇಸ್ರಾಯೇಲ್ ದೇಶಕ್ಕೆ ಬಂದು ಅರ್ಕೆಲಾಯನು ಪರಿಪಾಲನೆ ಮಾಡುತ್ತಿರುವನೆನ್ನುವಂಥ ಭಯದಿಂದ ತಿರುಗಿ ದೇವದೂತರ ಅಪ್ಪಣೆಯನ್ನು ತೆಗೆದುಕೊಂಡು ಗಲಿಲಾಯ ದೇಶಕ್ಕೆ ಹೋದರು. ಗಲಿಲಾಯ ದೇಶದಲ್ಲಿ ಯೇಸು ಸ್ವಾಮಿಯವರು ಬೆಳೆದರು, ಎತ್ತರವಾದರು. 30 ವರ್ಷಗಳಾದ ನಂತರ ತಿರುಗಿ ಯೂದಾಯ ಪ್ರಾಂತದ ಯೋರ್ದಾನ ಒಳಗೆ ಬಂದರು. ಆನಂತರ ಆ ಒಂದು ಯೋರ್ದಾನ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನು ಕೂಡ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು. 40 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿದರು. ಆನಂತರ ಯೋಹಾನನು ಸೆರೆಗೆ ಬಿದ್ದನೆನ್ನುವಂಥ ಸುದ್ದಿಯನ್ನು ಕೇಳಿ ತಿರುಗಿ ಆತನು ಗಲಿಲಾಯ ದೇಶಕ್ಕೆ ಹೋದನು. ಅಲ್ಲಿ ಸುವಾರ್ತೆಯನ್ನು ಪ್ರಾರಂಭ ಮಾಡಿದನು, ಪ್ರಕಟಿಸಿದನು. ಎಲ್ಲ ದೇಶಗಳಿಗೆ ಸುವಾರ್ತೆಯನ್ನು ಸಾರಿದ ನಂತರ ಯೇಸು ಸ್ವಾಮಿಯವರು ತಿರುಗಿ ತಾನು ಸಾಯುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಬಂದನು. ಪ್ರಿಯರೇ, 5ನೇ ವಚನ 6ನೇ ವಚನ ಓದೋಣ. 6ನೇ ವಚನ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಅಂದ್ರೆ ಏನು? ಯೇಸು ಸ್ವಾಮಿಯವರನ್ನು ಸ್ವಾಗತ ಮಾಡಿಕೊಳ್ಳುವರು ಅದ್ಧೂರಿಯಾಗಿ. ಇವತ್ತು ನಮ್ಮ ಗ್ರಾಮಕ್ಕೆ ಯಾರಾದರೂ ಮಿನಿಸ್ಟ್ರ್ ಬಂದರು ಅಂದ್ಕೊಳ್ರಿ, ನಾವೇನು ಮಾಡ್ತೀವಿ? ಅದ್ಧೂರಿಯಾಗಿ ಅವರನ್ನು ಸ್ವಾಗತ ಮಾಡಿಕೊಳ್ತಿದ್ವಿ. ಅದರಂತೆ ಯೇಸು ಸ್ವಾಮಿಯವರು ಅರಸನಂತೆ ಯೆರೂಸಲೇಮಿಗೆ ಪ್ರವೇಶ ಮಾಡುತ್ತಿರುವಾಗ, ಗಲಿಲಾಯ ದೇಶದಿಂದ ಯೆರೂಸಲೇಮಿಗೆ ಪ್ರವೇಶ ಮಾಡುತ್ತಿರುವಾಗ ಯೆರೂಸಲೇಮಿನಲ್ಲಿರುವಂಥ ವಿಶ್ವಾಸಿಗಳು ಯೇಸು ಸ್ವಾಮಿಯನ್ನು ಅರಸನಂತೆ ಸ್ವಾಗತ ಮಾಡಿಕೊಂಡ್ರು. ಯಾವ ರೀತಿಯಾಗಿ? ಪ್ರಿಯರೇ, ನೀವು ಆಲೋಚನೆ ಮಾಡಿ, ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಅದ್ಧೂರಿಯಾಗಿ ಆತನನ್ನು ಸ್ವಾಗತ ಮಾಡಿಕೊಂಡ್ರು. ಪ್ರಿಯರೇ, 9ನೇ ವಚನ. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆರ್ಭಟದಿಂದ ಯೇಸು ಸ್ವಾಮಿಯವರನ್ನು ಸ್ವಾಗತ ಮಾಡಿಕೊಂಡ್ರು. ಎಲ್ಲಿಂದ ಸ್ವಾಗತ ಮಾಡಿಕೊಂಡ್ರು? ಗಲಿಲಾಯ ದೇಶದಿಂದ ಅಥವಾ ಸಿರಿಯಾ ದೇಶದಿಂದ ಯೇಸು ಸ್ವಾಮಿಯವರು ಬರುವಾಗ ಯೇಸು ಸ್ವಾಮಿಯನ್ನು ಅದ್ಧೂರಿಯಾಗಿ ಆರ್ಭಟದಿಂದ ಯೇಸು ಸ್ವಾಮಿಯನ್ನು ಸ್ವಾಗತ ಮಾಡಿಕೊಂಡರು. ಪ್ರಿಯರೇ, ಆಗ ಏನಾಯಿತು? ಸ್ವಾಗತ ಮಾಡಿಕೊಂಡ್ರು, ಯೇಸು ಸ್ವಾಮಿಯನ್ನು ಸ್ವಾಗತ ಮಾಡಿಕೊಂಡ್ರು. ಆದರೆ ಸ್ವಾಗತ ಮಾಡಿಕೊಂಡ ಕೇವಲ 2-3 ದಿನಗಳಲ್ಲಿಯೇ ಯೇಸು ಸ್ವಾಮಿಯನ್ನು ಕೊಲೆ ಮಾಡಬೇಕು ಎಂದು 8 ದಿನಗಳಲ್ಲಿ ಯೇಸು ಸ್ವಾಮಿಯನ್ನು ಕೊಲೆ ಮಾಡಿದರು. ಆದರೆ ಯೇಸು ಸ್ವಾಮಿಯವರು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಪ್ರಿಯರೇ, ಆತನ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು.
ಆದರೆ ಗಲಿಲಾಯ ದೇಶದಿಂದ ಯೇಸು ಸ್ವಾಮಿಯವರು ಯೂದಾಯ ದೇಶಕ್ಕೆ ಬಂದರು. ಎಲ್ಲಿಂದ ಪ್ರವೇಶ ಮಾಡಿದರು ಯೇಸು ಸ್ವಾಮಿಯವರು ಯೂದಾಯ ದೇಶಕ್ಕೆ? ಅಂದರೆ ಗಲಿಲಾಯ ದೇಶದಿಂದ ಯೂದಾಯ ದೇಶಕ್ಕೆ ಪ್ರವೇಶ ಮಾಡಿದರು ಅಂತೇಳಿ ನಮಗಿಲ್ಲಿ ಉತ್ತರವು ಖಂಡಿತವಾಗಿ ಸಿಕ್ಕಿತು ಪ್ರಿಯರೇ. ಅಪೊಸ್ತಲರ ಕೃತ್ಯಗಳಲ್ಲಿಯೂ ಕೂಡ ಒಂದು ಮಾತನ್ನು ಓದಿಕೊಳ್ಳ್ರಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 37ನೇ ವಚನ ಓದ್ರಮ್ಮ. 10ನೇ ಅಧ್ಯಾಯ 37ನೇ ವಚನ ಯಾರಾದರೂ ಓದ್ರಯ್ಯ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತು. ಯೂದಾಯದಿಂದ ಪ್ರಾರಂಭವಾಗಿ ಗಲಿಲಾಯ ದೇಶದಲ್ಲಿ ಪ್ರಬಲವಾಗಲಿಲ್ಲ. ಗಲಿಲಾಯ ದೇಶದಿಂದ ಪ್ರಾರಂಭವಾಗಿ ಎಲ್ಲ ದೇಶಗಳಿಗೆ ಯೇಸು ಕ್ರಿಸ್ತನ ಸುವಾರ್ತೆಯು ಪ್ರಬಲವಾಯಿತು ಎಂದು ದೇವರು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಮಾತನಾಡಿರುವನು ಪ್ರಿಯರೇ. ಇದೊಂದು ಸಲ ಹೋದ್ರೆ 37ನೇ ವಚನ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 37ನೇ ವಚನ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತು. ದೇವರು ನಜರೇತನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡಿದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಶೋಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆಲೋಚನೆ ಮಾಡಿರಿ. ಅಂದರೆ ಯೇಸು ಸ್ವಾಮಿಯವರ ಸುವಾರ್ತೆ ಎಲ್ಲಿಂದ ಪ್ರಬಲವಾಯಿತು, ಯಾವ ದೇಶದಿಂದ ಪ್ರಬಲವಾಯಿತು ಅಂತಂದರೆ ಗಲಿಲಾಯ ದೇಶದಿಂದಲೇ ಎಂದು ನಾವು ನೋಡ್ತಿದ್ವಿ ಪ್ರಿಯರೇ, ಅದೇ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 26ನೇ ವಚನವನ್ನು 11ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. 26ನೇ ವಚನ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ಅವನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದರು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂದು ಮೊದಲು ಹೆಸರು ಬಂತು. ಯಾವ ದೇಶದಲ್ಲಿ? ಸಿರಿಯಾ ದೇಶದಲ್ಲಿ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನು ಕೂಡ ಒಂದು ಸಲ ಓದಿಕೊಂಡ್ರೆ 13ನೇ ಅಧ್ಯಾಯ 33ನೇ ವಚನ. ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನು ಕೂಡ ಒಂದು ಸಲ ಓದ್ಕೊಳ್ಳ್ರಿ. 33ನೇ ವಚನ. ಹೇಗೋ ನಾನು ಇವತ್ತು ನಾಳೆ ನಾಡದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡಕೂಡದಷ್ಟೇ. ನಾನು ಎಲ್ಲಿ ಕೊಲ್ಲಲ್ಪಡಬೇಕು? ಯೆರೂಸಲೇಮಿನಲ್ಲೇ ಕೊಲ್ಲಲ್ಪಡಬೇಕು. ಆದ್ದರಿಂದ ನಾನು ಯೆರೂಸಲೇಮಿಗೆ ಬಂದಿದ್ದೇನೆ ಹೊರತು ನಾನು ಸುವಾರ್ತೆಯನ್ನು ಸಾರುವುದು ಮಾತ್ರ ಯೆರೂಸಲೇಮಿನಲ್ಲಿ ಅಲ್ಲ. ಕೇವಲ 2-3 ದಿನಗಳು ಮಾತ್ರವೇ ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿಯವರು ಸುವಾರ್ತೆಯನ್ನು ಸಾರಿದರು. ಆದರೆ ಮೊಟ್ಟ ಮೊದಲನೇದಾಗಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಯೇಸು ಸ್ವಾಮಿಯವರು ಎಲ್ಲಿ ಸಾರಿದರು ಎಂದು ನಾವು ನೋಡಿದರೆ ಆತನು ಸಿರಿಯಾ ದೇಶದಲ್ಲಿ ಸುವಾರ್ತೆಯನ್ನು ಸಾರಿದನು ಪ್ರಿಯರೇ. ಸಿರಿಯಾ ದೇಶದಲ್ಲೇ ಸುವಾರ್ತೆಯನ್ನು ಸಾರಿದನು. 12 ಮಂದಿ ಶಿಷ್ಯರದು ಕೂಡ ಸಿರಿಯಾ ದೇಶ, ಅನಂತರ ಪೌಲಂದು ಕೂಡ ಟರ್ಕಿ. ಈ ರೀತಿಯಾಗಿ ಅನೇಕ ಮಂದಿ ಭಕ್ತಾದಿಗಳ ಗ್ರಾಮಗಳು ಪಟ್ಟಣಗಳು ಯಾವುವು ಅಂದರೆ ಆ ಒಂದು ದೇಶಗಳೇ ಹೊರತು ಅವು ಇಸ್ರಾಯೇಲ್ ದೇಶವಲ್ಲ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯೂದರು ಆದಂಥವರು ಆ ದೇಶಗಳಲ್ಲಿ ಹಾಕಿದ್ರು, ಮರಿಯಳು ಗಂಡನಾದ ಯೋಸೇಫನು ಆ ದೇಶದಲ್ಲಿ ಹಾಕಿದ್ರು ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಬರಬಹುದು
ಪ್ರಿಯರೇ, ಅವರು ಆ ದೇಶಕ್ಕೆ ಯಾಕೆ ಹೋಗಿದ್ರು, ಅಲ್ಲಿ ಯಾಕೆ ವಾಸ ಮಾಡಿಕೊಂಡಿದ್ರು ಅನ್ನುವಂಥ ವಿಷಯವನ್ನು ನಾನು ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಹೇಳುವಾಗ ಈ ಎಲ್ಲ ವಿಷಯಗಳು ನಿಮಗೆ ಹೊರಗೆ ಬರುವವು. ಅಲ್ಲಿಯ ತನಕ ನೀವು ಒಂದಿಷ್ಟು ತಾಳ್ಮೆಯಿಂದಿರಬೇಕು. ಸಾಧ್ಯವಾದರೆ ನಾಳೆ ನಾಡದಷ್ಟರೊಳಗಾಗಿ ನಾನು ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ 2ನೇ ವಚನ 3ನೇ ವಚನವನ್ನು ಬಿಚ್ಚಿ ಹೇಳ್ತೀನಿ. ಆ ವಚನವನ್ನು ಹೇಳಿದಾಗ ಮಾತ್ರ ಈ ಮರಿಯಳಾಗಿರ್ಬೋದು, ಮರಿಯಳ ಗಂಡನಾಗಿರುವಂಥ ಯೋಸೇಫನಾಗಿರ್ಬೋದು, ಅನಂತರ 12 ಮಂದಿ ಶಿಷ್ಯರಾಗಿರ್ಬೋದು, ಇವರೆಲ್ಲರೂ ಪೇತ್ರನಾಗಿರ್ಬೋದು, ಪೌಲನಾಗಿರ್ಬೋದು, ಅವರೆಲ್ಲರೂ ಆಯಾ ದೇಶಗಳಲ್ಲಿ ಯಾಕೆ ವಾಸ ಮಾಡಿಕೊಂಡಿದ್ರು ಅನ್ನುವಂಥ ವಿಷಯವನ್ನು ನಾನು ಹೇಳ್ತೀನಿ. ಅದು ಯಾವಾಗ? ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ 3ನೇ ವಚನವನ್ನು ವಿವರಣೆ ಮಾಡುವಾಗ ಇದನ್ನು ಹೇಳ್ತೀನಿ. ಒಂದು ವೇಳೆ ಸಾಧ್ಯವಾದರೆ ನೀವು ಒಂದು ವೇಳೆ ನಾನು ಆದಿಕಾಂಡ 12ನೇ ಅಧ್ಯಾಯ ವಿವರಣೆಯನ್ನು ಹೇಳುತ್ತಿರುವಾಗ ದಯಮಾಡಿ ಯಾರು ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಆ ಒಂದು ವಾಕ್ಯವನ್ನು ಕೇಳ್ರಿ. ಅದರಲ್ಲಿ ಭಾಳಷ್ಟು ಮರ್ಮ ಒಡಕವಾಗಿದೆ. ಆ ಮರ್ಮವು ನಿಮಗೆ ಯಾವಾಗಲೂ ಅರ್ಥವಾಗುವುದು. ಈ ಒಂದು ಗಲಿಲಾಯ ದೇಶದಲ್ಲಿ ಇವರೆಲ್ಲರೂ ಯಾಕೆ ವಾಸ ಮಾಡಿಕೊಂಡಿದ್ರು ಅನ್ನುವಂಥ ವಿಷಯವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಬಹುದು. ಪ್ರಿಯರೇ, ಇನ್ನೊಂದು ವಾಕ್ಯವನ್ನು ಓದ್ಕೊಂಡ್ರೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 73ನೇ ವಚನವನ್ನು ಓದ್ಕೊಂಡ್ರಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 73ನೇ ವಚನವನ್ನು ಓದ್ಕೊಂಡ್ರಿ. 23ನೇ ಅಧ್ಯಾಯ 73ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 73ನೇ ವಚನವನ್ನು ಓದ್ಕೊಂಡ್ರಿ. ಯೇಸು ಸ್ವಾಮಿಯವರನ್ನು ಆತನನ್ನು ಶಿಕ್ಷೆ ಮಾಡಬೇಕೆಂದು ಯೇಸು ಸ್ವಾಮಿಯವರನ್ನು ತೆಗೆದುಕೊಂಡು ಹೋದರು. ಆತನನ್ನು ಹುಡುಕೋದಕ್ಕೋಸ್ಕರವಾಗಿ, ಆತನನ್ನು ನೋಡುವುದಕ್ಕೋಸ್ಕರವಾಗಿ ಪೇತ್ರನವರು ಹೋದರು. ಅಲ್ಲಿ ಏನೆಂದು ಘಟನೆ ನಡೆಯುವುದು ಒಂದು ಸಲ 73ನೇ ವಚನ ಹೋದ್ರಮ್ಮ. 73ನೇ ವಚನ. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ ಹೇಳಿದರು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರೊಳಗೆ ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಅಂದರು. ನಾನು ಅಲ್ಲ, ನಾನು ಯೇಸು ಸ್ವಾಮಿಯವರ ಹಿಂದೆ ಇದ್ದವನಲ್ಲ ಅಂತೇಳಿ ನೀನು ಹೇಳಿದರೂ ಕೂಡ ನಿನ್ನ ಭಾಷೆಯೇ ನೀನು ಗಲಿಲಾಯ ದೇಶದವನು ಎಂದು ತೋರಿಸಿಕೊಡುವುದು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಗಲಿಲಾಯ ದೇಶದಲ್ಲಿದ್ದನೋ ಆತನ ಹಿಂದೆ ನೀನು ಇದ್ದವನು ಅಂತೇಳಿ ನಮಗೆ ಹೇಗೆ ಗುರ್ತಾಗುವುದು ಅಂತಂದರೆ, ನಿನ್ನ ಭಾಷೆಯಿಂದಲೇ ನೀನು ಗಲಿಲಾಯ ದೇಶದವನು ಅಂತೇಳಿ ನಮ್ಗೆ ಗೊತ್ತಾಯಿತು ಅಂದರು. ಪ್ರಿಯರೇ, 12 ಮಂದಿ ಶಿಷ್ಯರದು ಕೂಡ ಯೂದಾಯ ದೇಶವಲ್ಲ, ಅವ್ರದ್ದು ಕೂಡ ಸಿರಿಯ ದೇಶ, ಅವ್ರದ್ದು ಕೂಡ ಗಲಿಲಾಯ ದೇಶ. ಈ ರೀತಿಯಾಗಿ ಯೇಸು ಸ್ವಾಮಿಯವರು ಈ ದೇಶದಲ್ಲಿ, ಯೂದಾಯ ದೇಶದಲ್ಲಿ ಸುವಾರ್ತೆಯನ್ನು ಸಾರದೆ ಆತನು ಗಲಿಲಾಯ ದೇಶದಲ್ಲಿ ಸುವಾರ್ತೆಯನ್ನು ಯಾಕೆ ಸಾರಿದನು? ಮತ್ತೊಂದು ವಾಕ್ಯವನ್ನು ಓದಿ ಮುಗಿಸ್ಕೊಳ್ಳೋಣ್ರಿ. 24ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 24ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನ. ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ನಾನು ಕಳುಹಿಸಲ್ಪಟ್ಟವನು ಅಂತೇಳಿ ಸ್ವಾಮಿಯವರು ಮಾತಾಡಿದರು. ತಪ್ಪಿಸಿಕೊಂಡವರ್ಯಾರು, ಅವರ ಬಳಿಗೆ ಯೇಸು ಸ್ವಾಮಿಯವರು ಯಾಕೆ ಬಂದರು ಅನ್ನುವಂಥ ವಿಷಯ ಕೂಡ ನಿಮಗೆ ಅರ್ಥವಾಗಬೇಕು ಅಂತಂದರೆ ದಯಮಾಡಿ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ 2ನೇ ವಚನ ವಿವರಣೆಯನ್ನು ನಾನು ಕೆಲವು ದಿನಗಳಲ್ಲಿ ಮಾತಾಡ್ತೀನಿ. ಆ ಒಂದು ವಿಷಯವನ್ನು ಬಂದ ಕ್ಷಣದಲ್ಲೇ ನೀವು ಆಲಸ್ಯ ಮಾಡದೆ, ಈ ಒಂದು ಸಮಯವನ್ನು ಮಿಸ್ ಮಾಡಿಕೊಳ್ಳದೆ ಆ ಒಂದು ವಿಷಯವನ್ನು ಸಂಪೂರ್ಣವಾಗಿ ಕೇಳ್ರಿ ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ.
ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೆ ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ದೇವ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ತಿಳ್ಕೊಂಡಿದ್ವಿ ದೇವ. ಆ ಮಾತುಗಳ ಪ್ರಕಾರ ಬದುಕಲು ಸಹಾಯ ಮಾಡು ಸ್ವಾಮಿ. ಒಂದು ಕಾಲದಲ್ಲಿ ಏಸೇಪನು ಮರೆಯಲು ಆ ಒಂದು ದೇಶದಲ್ಲಿ ಯಾಕೆ ಇದ್ದರು, ಆ ರೀತಿಯಾಗಿ ಸ್ವಾಮಿ ಯೇಸು ಸ್ವಾಮಿಯವರಿಗೆ ಯಾವ ಕಷ್ಟಗಳು ಬಂದರೂ ಕೂಡ, ನಷ್ಟಗಳು ಬಂದರೂ ಕೂಡ ಅವರು ತಾಳ್ಮೆಯಿಂದ ಇದ್ದುಕೊಂಡು ಸ್ವಾಮಿಯವರನ್ನು ಬೆಳೆಸಿದರು ದೇವ. ಆ ರೀತಿಯಾಗಿ ಸ್ವಾಮಿ ಅವರ ಭಕ್ತಿಯಲ್ಲೂ ಕೂಡ ನಾವು ಬೆಳೆಯಲು ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡ್ರಿ ದೇವ. ಈ ಒಂದು ವಿಡಿಯೋ ಮೂಲಕವೂ ಕೂಡ ಕೇಳುವಂಥ ನನ್ನ ಮಕ್ಕಳನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ ದೇವ. ಈ ವಾಕ್ಯವನ್ನು ಕೇಳಿ ನಿನ್ನ ಮಕ್ಕಳು ಮರೆಯದಂತೆ ಅವರನ್ನು ಕಾಪಾಡ್ರಿ ಸ್ವಾಮಿ. ಈ ಸಭೆಗೆ ಬಂದು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ನಿಮ್ಮ ವಾಕ್ಯವನ್ನು ಕೇಳಿ ತಿರುಗಿ ಮನೆಗೆ ಹೋಗುವಂಥ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸ್ರಿ, ಬಲಪಡಿಸಿರಿ. ಯಾವಾಗಲೂ ನಿಮ್ಮ ವಾಕ್ಯ ಧ್ಯಾನದಲ್ಲಿರುವಂತೆ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಿನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನು ಮುಂದಕ್ಕೆ ನಡೆಸಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೆನ್.